ನಮ್ಮದು ಕಂಡಿಕ್ನಳ್ಳಿ ಸರ್. ಅಂಗರೇಕನಹಳ್ಳಿ ಪಂಚಾಯಿತಿ, ಮರಳಕುಂಟೆ ಪೋಸ್ಟು, ಚಿಕ್ಕಬಳ್ಳಾಪುರ ತಾಲೂಕು. ಸರ್, ನಮ್ಮ ವೈಫಿಗೆ ಡೆಲಿವರಿ ಇದಾಗಿತ್ತು. 108ಗೆ ಫೋನ್ ಮಾಡಿದೆ. ಅವ್ರು ಬರೋದು ತುಂಬ ಲೇಟ್ ಆಯಿತು. ಆಮೇಲೆ ಯಾರೋ ಆಂಬುಲೆನ್ಸ್ ಯೂಟ್ಯೂಬಲ್ಲಿ ನೋಡಿದ್ದೆ. ಅಮ್ಮ ಆಂಬುಲೆನ್ಸ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡ್ತೇನೆ ಒಂದು 10 ನಿಮಿಷದಲ್ಲಿ ಇಲ್ಲಿದ್ದು ಕರ್ಕೊಂಡೋದ್ರು. ಚಿಕ್ಕಬಳ್ಳಾಪುರಲ್ಲಿ ನೋಡಿಸಿದೆ. ಚಿಕ್ಕಬಳ್ಳಾಪುರಲ್ಲಿ ಇದ್ಕೊಂಡು ಇಲ್ಲಾಗಲ್ಲ, ಮಗು ಉಳಿಯೋದು ನಮ್ಗೆ ಡ್ಯೂಟಿ ಇದೆ, ಇಲ್ಲಿ ICU ಖಾಲಿ ಇಲ್ಲ, ಮಗು ಇಕ್ಕಕ್ಕೆ ICU ಕರೆಂಟು ಖಾಲಿ ಇಲ್ಲ, ನೀವು ನೋಡಿರಿ, ತಾಯಿ ಮಾತ್ರ ಉಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಇದ್ಕೊಂಡು ನಾನು ಧೈರ್ಯ ಮಾಡಿಬಿಟ್ಟು ಹೊರಟೋಗ್ತೀನಿ, ವಾಣಿ ವಿಲಾಸ್ಗೆ ಹೋಗ್ತೀನಿ, ಅಲ್ಲಿಗೆ ರೆಫರ್ ಬರೆದು ಕೊಡಿ ಅಂತ ಹೇಳಿದೆ. ಅಲ್ಲಿ ಮತ್ತೆ ಅವರು ಅಲ್ಲೇ ಇದ್ದರು. ಅಮ್ಮ ಆಂಬುಲೆನ್ಸನ್ನೇ ಕರ್ಕೊಂಡು ನಾವು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನನಗೆ ಹಿಂದೆ ಮುಂದೆ ಏನೋ ಗೊತ್ತಿರಲಿಲ್ಲ ಸರ್. ಇಲ್ಲಿಯೇ ಫಸ್ಟು ದಿಗ್ಲಿಕ್ಸ್ಬಿಟ್ಟಿದ್ರಲ್ಲ, ಅಲ್ಲಿ ನನಗೇನು ಗೊತ್ತಿರಲಿಲ್ಲ. ಆಮೇಲೆ ಪಾಪ ಇವರೇ ಅಮ್ಮ ಆಂಬುಲೆನ್ಸ್ ಸಾರು, ಅವ ಡ್ರೈವರ್ಸೇ ನಮಗೆ ಸ್ವಲ್ಪ ತುಂಬ ಹೆಲ್ಪ್ ಮಾಡಿದ್ರು ಅಲ್ಲಿ. ಆಮೇಲೆ ಮಾಡಿದ್ರು. ಅವತ್ತು ಬೆಳಗ್ಗೆ ಮಾರ್ನಿಂಗು ನಾವು ಹೋಗಿದ್ದು ಸಾಯಂಕಾಲ 7-7:30 ಆಗಿತ್ತು. ಬುಕ್ಕಿಂಗೆಲ್ಲ ಅವರೇ ಮಾಡಿಕೊಟ್ರು ಪಾಪ. ಡ್ರೈವರೇ ಬುಕ್ಕಿಂಗೆಲ್ಲ ಮಾಡಿಕೊಟ್ರು. ಆಮೇಲೆ ಮತ್ತೆ ಬೆಳಗ್ಗೆ ಸಾರು 9-9:30ಗೆ ಪ್ರದೀಪ್ ಸರ್ ಫೋನ್ ಮಾಡಿದ್ರು. ಫೋನ್ ಮಾಡಿ, ಸರ್ ಹೆಂಗೈತೆ ಅಕ್ಕ, ಹೆಂಗೈತೆ ಏನು ಅಂತ ಎಲ್ಲ ಸಾರ್ ಕೇಳಿದ್ರು. ಸರ್ ನಿಮ್ಗೆ ಅಲ್ಲಿಂದ ಏನು ಹೆಲ್ಪ್ ಬೇಕಾದ್ರೂ ನಾವು ಮಾಡ್ತೀನಿ, ನೀವು ಟೆನ್ಷನ್ ತೊಗೊಬೇಡಿ, ಅಲ್ಲಿ ಏನು ಹೆಲ್ಪ್ ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಪ್ರದೀಪ್ ಸರ್ ಹೇಳಿದ್ರು. ಹೇಳಿದ್ಮೇಲೆ ಪಾಪ ಅದೇ ಥರ ಮಾಡಿದ್ರು. ಅವರು ಅಷ್ಟೇ ಸಾರ್ ಫೋನ್ ಮಾಡಿಸಿದ್ರೇನೋ. ಆಮೇಲೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರು, ತುಂಬ ರೆಸ್ಪಾನ್ಸ್ ಮಾಡಿದ್ರು. ಡಾಕ್ಟ್ರು ಆಗಲಿ ಸ್ವಲ್ಪ ಬರೋದು ನೋಡೋದು ಆ ಥರ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನಾವು ಅಲ್ಲಿ ಒಂದು 18-22 ದಿನ ಇದ್ದೆ ಸರ್. 22 ದಿನ ಅಲ್ಲಿದ್ದೆ. ಅಷ್ಟು ದಿನ ಒಂದು 8-10 ದಿನವೂ ಸಾರ್ ಫೋನ್ ಮಾಡಿದ್ರು. ಆ ಕಡೆಯಿಂದ ಸಾರು ಇವ್ರ ಕಡೆಯಿಂದನೇ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು, ಹೆಂಗೈತಪ್ಪ ಅಕ್ಕ, ಹೆಂಗೈತೆ, ನಿಮ್ಗೆ ಹೆಂಗೈತೆ, ಡೆಲಿವರಿ ಆಯಿತಾ, ಮಗು ಹೆಂಗೈತೆ, ಏನಾನ ಸರ್? ಫಸ್ಟ್ ಮಗು ಸರ್. ಇಲ್ಲಿ ಜೆಸ್ಟಿಕ್ ಆಸ್ಪತ್ರೆಯಲ್ಲಿ ತುಂಬ ದಿಗ್ಲಿಕ್ಸಿದ್ರು ಸರ್. ಹಿಂಗೆ ದಿಗ್ಲಿಕ್ಸಲ್ಲ ಬಿಡಿ, ತುಂಬ ಭಯ ಆಗೋಯ್ತು. ಏನಪ್ಪ ಹಿಂಗಾಗೋಯ್ತು, ಹೆಂಗೆ ಮಾಡೋದು ಇವಾಗ ಅಂತ. ಆಮೇಲೆ ಕರ್ಕೊಂಡೋದ್ರು. ಅಲ್ಲ, ವಾಣಿ ವಿಲಾಸ್ಗೆ ನಾನು ಫಸ್ಟ್ ಪ್ಲ್ಯಾನ್ ಮಾಡಿದೆ. ಆಮೇಲೆ ಡ್ರೈವರ್ ಪಾಪ ಅಲ್ಲಿ ತುಂಬ ಹೆಲ್ಪ್ ಮಾಡಿದ್ರು. ಅಲ್ಲಿ ಸೇರಿಸಿದ್ದು ನನಗೆ ಅಲ್ಲಿ ಅಷ್ಟು ಐಡಿಯಾ ಇರಲಿಲ್ಲ, ಹೊಸ ಜಾಗ ಅಲ್ಲ ಸರ್, ಅಷ್ಟು ಐಡಿಯಾ ಇರಲಿಲ್ಲ. ತುಂಬ ಅದನ್ನು ಮಾಡಿ ಮತ್ತು ಅವತ್ತು ಮಾರ್ನಿಂಗು ಪ್ರದೀಪ್ ಸರ್ ಫೋನ್ ಮಾಡಿದ್ರು. ಫೋನ್ ಮಾಡಿ, ಹೆಂಗೈತೆ ಅಣ್ಣ, ಅಕ್ಕಗೆ ಹೆಂಗೈತೆ, ನೀವು ಹೆಂಗಿದ್ದೀರಾ, ಅಲ್ಲಿ ಏನು ಹೆಲ್ಪ್ ಬೇಕಾದರೂ ನಾವು ಮಾಡ್ತೀನಿ, ನನ್ನ ಡಾಕ್ಟ್ರಿಗೆ ಅಲ್ಲಿ ಹೇಳ್ತೀನಿ, ಚೆನ್ನಾಗಿ ನೋಡಿಸ್ಕೊಳ್ಳಿ ಅಂತ ಪಾಪ ತುಂಬ ಹೆಲ್ಪ್ ಮಾಡಿದ್ರು. ನಾವು ರೆಸ್ಪಾನ್ಸ್ ಇದೇ ಮಾಡಿರಲಿಲ್ಲ ಸರ್, ಐಡಿಯಾನೇ ಇರಲಿಲ್ಲ, ತುಂಬ ಮಾಡ್ತಾಯಿದ್ದಾರೆ. ಇಂಥ ವ್ಯಕ್ತಿ ಬರ್ತಾನೆ ಅಂದ್ಕೊಂಡಿರಲಿಲ್ಲ ಸರ್ ನಾವು. ತುಂಬ ಒಳ್ಳೆ ವ್ಯಕ್ತಿ. ಅವ್ರೇನು ಓಟೇನು ಹಾಕಲ್ಲಲ್ಲ ಸರ್ ಮಕ್ಕಳು, ಅಂಥವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಂದರೆ ತುಂಬ ಒಳ್ಳೆ ವ್ಯಕ್ತಿ ಅನ್ಸ್ತದೆ ಸರ್. ಸರ್, ನನಗೆ ಅಮ್ಮ ಆಂಬುಲೆನ್ಸ್ ಬಿಟ್ಟವ್ರೆ 4-5 ಬಿಟ್ಟವ್ರೆ ಅಂತ ಗೊತ್ತಾಗಿತ್ತು. ಇಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಂಗೆ ಅನುಭವ ಆಯಿತು, ತುಂಬ ಎಕ್ಸ್ಪೆನ್ಸ್ ಆಯ್ತು ಬಿಡಿ ಇದರಲ್ಲೇ. ಇಷ್ಟು ಇದ್ರ ಬಗ್ಗೆನೇ ಇಷ್ಟು ಯೋಚನೆ ಮಾಡ್ತಾರಾ ಸರ್? ಇವಾಗ ಕಷ್ಟದ ಕಾಲಲ್ಲೇ ಮಾಮೂಲಿ ತಿನ್ನೋದು ಉಣ್ಣೋದು ಯಾರು ನೋಡೋಲ್ಲ ಸರ್. ಕಷ್ಟ ನಾವು ಗೊತ್ತಾಗ್ದಿದ್ದ ಜಾಗದಲ್ಲಿ ಹೋಗಿ ಅಲ್ಲಿ ಕಷ್ಟ ಅನುಭವಿಸೋದೇ ಬೇರೆ ಇರ್ತದೆ. ಅಂಥ ಕಷ್ಟದಲ್ಲಿ ಇವರು ಮಾಡಿ, ನೀವು ಹೆಂಗಿದ್ದೀರಪ್ಪ, ಅವು ಸ್ವಂತದವರೇ ಮಾಡೋಲ್ಲ. ಫೋನ್ ಮಾಡಿದ್ರೆ ಇನ್ನೇನು ಕೇಳ್ತಾನೋ, ಕಾಸು ಕೇಳ್ತಾನೋ, ಇನ್ನೇನು ಕೇಳ್ತಾನೋ, ಇನ್ನೇನು ಸಹಾಯ ಕೇಳ್ತಾನೋ ಅಂಥ ಟೈಮಾಗಿ ಇವರು ಕೇಳೋದ. ಇದು 5 ವರ್ಷ ಅಲ್ಲ, 10 ವರ್ಷ ಆದ್ರೂ ಮರೆಯೋಕ್ಕಾಗಲ್ಲ. ಕಷ್ಟ ಕಾಲದಾಗ ಆಗೋರು ಯಾವತ್ತೂ ಮರೆಯೋಕ್ಕಾಗಲ್ಲ. ಇದು ಮಾತ್ರ ನಾನು ಓಪನ್ ಹೇಳ್ತೀನಿ ಸರ್. ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಸರ್. ಏನು ಅದು ಅಮೌಂಟೇ ಕೇಳಿಲ್ಲ ಅವರು. ಕಾಸು ಕೊಡೋಕೆ ಹೋದ್ರೂ ಪಾಪ ಇಷ್ಟು ಮಾಡಿದ್ರಿ ತಗೊಳ್ಳಿ ಸರ್ ಅಂದ್ರೂ ಅವ್ರು ಈಸ್ಕೊಂಡಿಲ್ಲ. ಅಂತೂ 1-2 ಅವರ್ ಅಲ್ಲೇ ಇದ್ದು ನಮ್ಗೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಸರ್. ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಅವರೇ ವ್ಯವಸ್ಥೆ ಮಾಡಿಕೊಟ್ರು. ಆಮೇಲೆ ಅದಿಲ್ಲನೋಗಲಿ ಸರ್, ಮಾರ್ನಿಂಗು 9:30ಗೆಲ್ಲ ನಾನು ಇದರಲ್ಲಿ ಹೋಟ್ಲಿಗೆ ಹೋಗಿದ್ದೆ, ಏನೋ ಊಟ ಕಟ್ಸ್ಕೊಂಬರೋಕ್ಕೆ. ಹಂಗೆ ಸಾರ್ ಕಾಲ್ ಮಾಡಿದ್ರು, ಪ್ರದೀಪ್ ಸರ್ ಕಾಲ್ ಮಾಡಿದರು. ಮಾಡಿ, ಅಣ್ಣ ಹೆಂಗೈತೆ ಅಣ್ಣ, ಅಕ್ಕಗೆ ಹೆಂಗೈತೆ, ಡೆಲಿವರಿ ಆಯ್ತಣ್ಣ ಸರ್, ಈ ಥರ ಐತೆ. ಅವರೇ ಕಾಲ್ ಮಾಡಿದ್ರು ಅಂದರೆ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ಬೇಕು ಸರ್. ವ್ಯಕ್ತಿ ತುಂಬ ಒಳ್ಳೆಯವರು. ನಾವು ಇಮೇಜ್ ಮಾಡಿರಲಿಲ್ಲ ಈ ಥರ ಅವರು ಈ ಥರ ಇರ್ತಾರೆ ಅಂತ. ತುಂಬ ಒಳ್ಳೆ ವ್ಯಕ್ತಿ ಬಿಡಿ ಪ್ರದೀಪ್ ಸಾರು. ತುಂಬ ಖುಷಿಯಿಂದ ಇರಲಿ, ಅವರು ಸಂಸಾರ ಚೆನ್ನಾಗಿ ನಡೀಲಿ ಭಗವಂತನಿಂದ ಅದು ಕೋರ್ಕೊಳ್ತೀರಿ ಸರ್. ಆಶೀರ್ವಾದ ಮಾಡಲಿ ಸರ್.